ಇದ್ದಾರೆ ಅಂತವರನ್ನ ಮಟ್ಟ ಹಾಕ್ತಕ್ಕಂಥದ್ದಕ್ಕೆ ಈ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹೇಳಬೇಕು. ಅಲ್ಲ ಅಲ್ಲಿ ಏನ್ ಸರ್ಕಾರಿ ಸಂಸ್ಥೆಯಾಗಿ ಆಗಿಲ್ಲ, ಪಕ್ಷದ ಒಂದು ಡಿಪಾರ್ಟ್ಮೆಂಟ್ ತರ ಕೆಲಸ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷದ ಮುಂಚೂಣಿ ಘಟಕಗಳ ಕೆಲಸ ಮಾಡ್ತಾ ಇದೆ. ಪ್ರತಿಭಟನೆಗಳನ್ನು ಮಾಡಕ್ಕೆ ಬಂದಿದ್ದೇವೆ. ಇವತ್ತು ಐಟಿ ಅಧಿಕಾರಿಗಳು ಪ್ರಧಾನಮಂತ್ರಿ ಅವರ ಅಮಿತ್ ಶಾ ಅವರ ಆದೇಶದ ಪ್ರಕಾರ ಡಿಕೆಶಿ ಬೇಡನಾ ಸಾಕಾ ಚುನಾವಣೆ ಸಂದರ್ಭದಲ್ಲಿ ಫೋನ್ ಮಾಡ್ರಿ. ನೀವು ಯಾರನ್ನಾದರೂ ಮಾಡಿ ಏನಾದರೂ ಮಾಡಿ ಇದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ಗಳಿದೆ, ಜೆಡಿಎಸ್ಗಳಿದೆ. ನೀವು ಸಿಆರ್ಪಿಎಫ್ ತಗೊಂಡ್ಬನ್ನಿ, ನೀವು ಆರ್ಮಿ ತಗೊಂಡ್ಬನ್ನಿ, ನೀವು ಯಾರನ್ನಾದರೂ ದುರುಪಯೋಗಪಡಿಸಿ ಅಲ್ಲಿಗೆಲ್ಲ ಇದನ್ನು ಎದುರಿಸ್ತಕ್ಕಂಥ ಧೈರ್ಯ ಶಕ್ತಿ ನಮಗಿದೆ. ಇವತ್ತು ಹಲವಾರು ಜನ ಮುಖಂಡರು ಮುಖ್ಯಮಂತ್ರಿಗಳು ಬೀದಿಗೆ ಬೇಕಾಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಉಪಮುಖ್ಯಮಂತ್ರಿಗಳು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಒಂದು ಕೇಂದ್ರ ಸರ್ಕಾರ ಸಂಸ್ಥೆ ವಿರುದ್ಧ ಮಾತಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇದು ದೇಶಕ್ಕೆ ಒಂದು ದಿವಸ ಒಂದು ರೀತಿ ಒಂದು ಕರಾಳ ದಿನ ಅಂತ ಹೇಳ್ಬೇಕಂತಕ್ಕಂಥ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಈ ಪರಿಸ್ಥಿತಿ ಬರ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಆದರೆ ದುರ್ದೈವ ಆಗಿರ್ತಕ್ಕಂಥದ್ದು ಇವತ್ತು ರಾಜಕಾರಣ ಚುನಾವಣೆ ಗೆಲ್ಲುವುದಕ್ಕೋಸ್ಕರ ಭಾರತಕ್ಕೋಸ್ಕರ ಉಪಯೋಗ ಮಾಡತಕ್ಕಂಥ ಒಂದು ಕೆಲಸವನ್ನು ಏನು ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ದೇಶವನ್ನು ಇವತ್ತು ಒಂದು ಆತಂಕ ಪರಿಸ್ಥಿತಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಐಟಿ ಇಲಾಖೆಯವರಿಗೆ ನೀವು ಕೂಡಲೇ ಇಂಥ ಎಲ್ಲ ಕ್ರಮಗಳನ್ನು ನಿಲ್ಲಿಸಬೇಕು. ಚುನಾವಣೆ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮುಖಂಡಗಳನ್ನ ಅವರ ಕಂಪನಿಗಳ ಮೇಲೆ ಈ ರೀತಿ ರೇಡ್ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು. ಇದನ್ನ ನೀವು ಒಂದು ರಾಜಕೀಯ ಪಕ್ಷದ ಸಂಸ್ಥೆಯಾಗಿ ಕೆಲಸ ಮಾಡ್ತಾರೆ ನಿಲ್ಲಿಸಬೇಕು ನೀವು. ಮತ್ತೆ ಏನಿವತ್ತಿನ ದಿವಸ ನಾವು ಹಲವಾರು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡ್ತಕ್ಕಂಥ ಪ್ರಕರಣಗಳು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಅದು ಯಾವುದೇ ಕ್ರಮವನ್ನು ನೀವು ಇವತ್ತವರೆಗೂ ಕೂಡ ತಗೊಂಡಿಲ್ಲ. ಆಡುವಾಗಲೇ ಆಪರೇಷನ್ ಹೇಳಿದ್ರು. ಅದನ್ನು ನೀವು ಜೊತೆಗೆ ಕ್ರಮ ತಗೊಂಡು ಎಲ್ಲಿಂದ ದುಡ್ಡು ಬರ್ತದೆ ಕ್ರಮ ತಗೊಂಡು ನಾವು ಐಟಿ ಇಲಾಖೆ ಕಂಪ್ಲೇಂಟ್ ಕೊಟ್ಟರೆ ನೀವು ಅದ್ರ ಬಗ್ಗೆ ಇದುವರೆಗೂ ಏನು ಕೂಡ ಮಾಡಿಲ್ಲ. ಯಾಕೆ ನೀವು ಬಿಜೆಪಿಗೆ ರಕ್ಷಣೆ ಮಾಡೋದಕ್ಕೆ ಐಟಿ ಇಲಾಖೆ ಇದೆಯಾ, ಆದಾಯ ತೆರಿಗೆ ಇಲಾಖೆ ಇದೆಯಾ? ನಿಮ್ಮ ಉದ್ದೇಶ ಏನು? ಇಲ್ಲಿ ಒಬ್ಬ ಅಧಿಕಾರಿ ಹೇಳಿದ್ದಾರೆ ಬಾಲಕೃಷ್ಣ ಅಂತ ಅವರು, ಬಹುಶಃ ಅವ್ರಿಗೆ ಏನು ಉದ್ದೇಶ ನನಗೆ ಗೊತ್ತಿಲ್ಲ. ಫೋನ್ ಮೇಲೆ ಒಂದು ಕಂಪ್ಲೇಂಟ್ ಬಂದಾಗ ಇದೇ ಅಧಿಕಾರಿ ಡೈರಿ ನಕಲಿ ಡೈರಿ ಆಯುರ್ವೇದಿಕ್ ಕೊಡ್ತಕ್ಕಂಥ ಕೆಲಸ 24 ತಾಸು
ಭಾಷೆಯಲ್ಲಿ ಈ ಐಟಿ ಅಧಿಕಾರಿ ಮಾತಾಡಿದಾಗ ಎಷ್ಟು ಬೇಗ ಅವರನ್ನ ಡಿಪೆಂಡ್ ಮಾಡೋದಕ್ಕೆ ಈ ಅಧಿಕಾರಿ ಹೊರಗೆ ಬಂದರು. ಅಂದ್ರೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ರಾಜ್ಯದ ಜನತೆಯನ್ನು ತಿಳಿಸಿ ಬಯಸ್ತಾ ಇದ್ದೇನೆ, ಇವತ್ತು ಮೋದಿಯವರು ಯಾರನ್ನು ಕೂಡ ಬಿಡದೆ ತಯಾರಾಗಿಲ್ಲ. ಐಟಿ, ಸಿಬಿಐ ಯಾವುದೇ ಇರ್ಬೋದು ಎಲ್ಲವೂ ಕೂಡ ರಾಜಕೀಯ ಲಾಭಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ದೇಶದ ಇತಿಹಾಸದಲ್ಲಿ ಸ್ವತಂತ್ರ ಬಂದ ಮೇಲೆ ಈ ರೀತಿಯಾದ ವ್ಯವಸ್ಥೆ ಯಾವತ್ತೂ ನಿರ್ಮಾಣ ಆಗಿಲ್ಲ. ಅದು ಮೋದಿಯ ಆಡಳಿತ ಆಗ್ತಾ ಇದೆ. ಇದನ್ನು ವಿರುದ್ಧ ಹೋರಾಟ ಮಾಡ್ತಾರೆ ಅನಿವಾರ್ಯ ಆಗಿದೆ. ಅದನ್ನು ಎಲ್ಲ ಕೂಡ ಬಂದಿದ್ದೇವೆ. ಅದಕ್ಕೆ ನಾನು ಶಿವಣ್ಣ ಶಿವಣ್ಣ ಟ್ರೈ ಮಾಡ್ತಾರೆ ಸೊ ದಿನೇಶ್ ಗುಂಡೂರಾವ್ ಅವರು ಮಾತನಾಡ್ತಾ ಹೇಳಿದ್ರು, ಮೋದಿ ಸರ್ಕಾರ ಐಟಿ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ, ಆ ಮೂಲಕ ಈ ರೀತಿಯಾಗಿ ದಾಳಿಯನ್ನ ನಡೆಸುವಂತಹ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದೆ. ಇಲ್ಲಿವರೆಗೂ ಒಬ್ಬ ಬಿಜೆಪಿ ಅವರ ಮನೆ ಮೇಲೆ ದಾಳಿಗಳು ನಡೆದಿಲ್ಲ, ಹಾಗಾಗಿ ಇದು ಉದ್ದೇಶಪೂರ್ವಕವಾಗಿ ನಡೆಸ್ತಾ ಇರುವಂತಹ ಒಂದು ದಾಳಿ ಅನ್ನುವಂಥ ಒಂದು ಆರೋಪವನ್ನ ಮಾಡಿದ್ರು. ಇದೀಗ ಡಿಸಿಎಂ ಪರಮೇಶ್ವರ್ ಮಾತನಾಡ್ತಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು, ನಮ್ಮೆಲ್ಲರ ಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರೇ, ಸಚಿವ ಸ್ನೇಹಿತರಾಗಿರ್ತಕ್ಕಂಥ ಮಾನ್ಯ ಡಿಕೆ ಶಿವಕುಮಾರ್ ಅವರೇ, ಸಂಸದರಾಗಿರ್ತಕ್ಕಂಥ ಮಾನ್ಯ ಶಿವರಾಮೇಗೌಡ್ರೆ, ಶಾಸಕ ಸ್ನೇಹಿತರಾಗಿರ್ತಕ್ಕಂಥ ಮಂಜು ಅವರೇ, ಶಿವಲಿಂಗೇಗೌಡರು, ನಿಸರ್ಗ ನಾರಾಯಣ ಸ್ವಾಮಿ ಅವರು, ಶರವಣ ಅವರು, ಸೋಮಶೇಖರ್ ಅವರು, ಸಚಿವರಾಗಿರ್ತಕ್ಕಂಥ ತಮ್ಮಣ್ಣ ಅವರು, ಎಸ್ ಟಿ ಸೋಮಶೇಖರ್ ಅವರು, ಮತ್ತೆ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಜನತಾದಳ ಮತ್ತು ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳೇ, ಕಾರ್ಯಕರ್ತರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ರಾಜ್ಯದ ರಾಜಕೀಯದಲ್ಲಿ ಒಂದು ಚರಿತ್ರೆಯಲ್ಲಿ ಬರೀತಕ್ಕಂಥದ್ದು ಯಾವತ್ತೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ವಿರುದ್ಧ ಬೀದಿಗಿಳಿದು ಮುಖ್ಯಮಂತ್ರಿ ಬೀದಿಗಿಳಿದು ಹೋರಾಟ ಮಾಡಿದಂಥದ್ದು ಬಹಳಷ್ಟು ಕಡಿಮೆ. ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಂಥ ಘಟನೆ ನಡೆದಿಲ್ಲ. ಈ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಹೊಂದಿಕೊಂಡು ಆಡಳಿತವನ್ನು ಮಾಡಬೇಕಾಗ್ತದೆ. ಯಾವುದೇ ವಿಚಾರಗಳಿರಲಿ, ಯಾವುದೇ ಸಮಸ್ಯೆಗಳಿರಲಿ. ಆದರೆ ದುರ್ದೈವ ಕಳೆದ 5 ವರ್ಷದಿಂದ ಏನು ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಅನೇಕ ರಾಜ್ಯಗಳಲ್ಲಿ ಒಕ್ಕೂಟದ ವ್ಯವಸ್ಥೆಯನ್ನು ಆ ರಾಜ್ಯದ ಸಮಸ್ಯೆಗಳಿಗೆ ಅವರ ಮೇಲೆ ಆಪಾದನೆಗಳನ್ನು ಮಾಡಿದ್ದಾರೆ. ಆ ರಾಜ್ಯಗಳಿಗೆ ಸಹಕಾರ ಮಾಡದೆ ಆ ರಾಜ್ಯಗಳನ್ನ ದೂಷಣೆ ಮಾಡಿದ್ದಾರೆ. ಸ್ನೇಹಿತರೆ,
ಚುನಾವಣೆಗಳು ಬರ್ತವೆ. ಚುನಾವಣೆಗಳು ಯಾವ ಪಂಚಾಯತ್ ಗೊತ್ತಿಲ್ಲ ನಮಗೆ. ವಿರೋಧ ಪಕ್ಷ ಇರುತ್ತೆ, ಆಡಳಿತ ಪಕ್ಷ ಇರುತ್ತೆ. ಒಂದು ಬಾರಿ ವಿರೋಧ ಪಕ್ಷದಲ್ಲಿರ್ತಾರೆ, ಒಂದು ಬಾರಿ ಆಡಳಿತಕ್ಕೆ ಬರ್ತಾರೆ. ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮಾತ್ರ ಈ ದೇಶದಲ್ಲಿ ಉಳ್ಕೊಂಡೇ ಬಂದಿದೆ. 72 ವರ್ಷ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬಹಳ ಅಚ್ಚುಕಟ್ಟಾಗಿ